ಸಂದೇಹದ ಸೂಚಕವೂ ಕೂಡ ಆಗಿರುವಂತದ್ದಾಗಿದೆ. It reminds us of how Christ clothes his bride. ಅದು ನಮ್ಮ ನೆನಪು ತರುವಂತದ್ದು ಕ್ರಿಸ್ತನು ಹೇಗೆ ತನ್ನ ಮೊದಲಗಿತ್ತಿಯನ್ನ ಅಲಂಕರಿಸುತ್ತಾನೆ ಎಂಬುದನ್ನ. He washes us white as snow, and then he clothes us forgiven sinners with his own robe of righteousness. ಆತನು ಶುದ್ಧವಾದ ರೀತಿಯಲ್ಲಿ ತನ್ನ ಮೊದಲಗಿತ್ತಿಯನ್ನು ಅಲಂಕರಿಸಿ ತನ್ನ ನೀತಿಯ ವಸ್ತ್ರವನ್ನ ಆಕೆಗೆ ಧರಿಸಿ ಆಕೆ ನಿಲ್ಲಿಸುವಂತನಾಗಿದ್ದಾನೆ. And when you look at this bride's beautiful dress today, ಮತ್ತು ಈಗ ಹೆಣ್ಣಿನ ಸುಂದರವಾದಂತಹ ಒಂದು ವಸ್ತ್ರವನ್ನು ನಾವು ನೋಡುವಂತಹ ಸಮಯದಲ್ಲಿ remind yourself that it speaks of the righteousness of saints, which is the righteousness of Christ. ನಿಮಗೆ ನೆನಪಿಗೆ ತಂದುಕೊಳ್ಳಬೇಕು, ಇದು ವಿಶ್ವಾಸಿಗಳ ನೀತಿವಂತಿಕೆಯ ವಸ್ತ್ರ ಮತ್ತು ಇದು ಕ್ರಿಸ್ತ ಯೇಸುವಿನ ನೀತಿ. Daniel is a bridegroom, ದಾನಿಯೇಲ ಆತನು ಗಂಡಾಗಿ ಆಗಿದ್ದಾನೆ. and that gives him a responsibility to speak. ವಧು ಎನ್ನುವಂತದ್ದು ವರನು ಎಂಬುದಾಗಿರುವಂತಹ ಸಮಯದಲ್ಲಿ ಆತನು ಕ್ರಿಸ್ತನಿಗೆ ಪ್ರತಿನಿಧಿಯಾಗಿರುವಂತನಾಗಿದ್ದಾನೆ. And how do you portray Christ in your home? ಈಗ ಆ ವರನ ಜೀವಿತದಲ್ಲಿ ಹೇಗೆ ಕ್ರಿಸ್ತನನ್ನ ಪ್ರತಿಬಿಂಬಿಸುವಂತದ್ದು? You are to love your bride as Christ loved the church. ನೀನು ನಿನ್ನ ವಧುವನ್ನ ಕ್ರಿಸ್ತ ಯೇಸು ತನ್ನ ಮೊದಲಗಿತ್ತಿಯನ್ನು ಪ್ರೀತಿಸಿದ ಹಾಗೆ ಪ್ರೀತಿಸುವಂತವನಾಗಿರಬೇಕು. It is a special love. ಅದೊಂದು ವಿಶೇಷವಾದಂತಹ ಒಂದು ಸಂಗತಿ. It's a love that others don't get. It's a love only for her. ಈ ಒಂದು ಪ್ರೀತಿ ಮತ್ತಿನ್ಯಾರಿಗೂ ಕೂಡ ಅಲ್ಲ, ಇದು ಕೇವಲ ಆಕೆಗೆ ಮಾತ್ರವೇ. It's also sacrificial love. ಮತ್ತು ಇದು ಒಂದು ತ್ಯಾಗ ಪೂರ್ವಕವಾದಂತಹ ನಿಸ್ವಾರ್ಥವಾದಂತಹ ಒಂದು ಪ್ರೀತಿ. You see, Christ did far more than just love us. Christ died to save his church. ಕ್ರಿಸ್ತನು ಬರೀ ಕೇವಲ ಪ್ರೀತಿಯ ನಿಮಿತ್ತವಾಗಿ ಮಾತ್ರ ಅಷ್ಟೇ ಅಲ್ಲ, ಆ ಪ್ರೀತಿಯ ನಿಮಿತ್ತವಾಗಿ ಆತನು ತನ್ನ ಮೊದಲಗಿತ್ತಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು. He won his bride by the shedding of his own precious blood. ತನ್ನ ಮೊದಲಗಿತ್ತಿಯನ್ನ ತನ್ನ ರಕ್ತವನ್ನ ಕ್ರಯಕ್ಕೆ ಕೊಟ್ಟು ಕೊಂಡುಕೊಂಡನು. So as you look at this wedding today, ಆದ್ದರಿಂದ ಈ ಸಮಯದಲ್ಲಿ ಈ ಒಂದು ಮದುವೆಯನ್ನು ನಾವು ನೋಡುವಂತಹ ಸಮಯದಲ್ಲಿ I hope you will take home with you the sermon that it preaches. ಇವತ್ತು ಸಂತೆ ಕೊಡುವ ಸಂದೇಶವನ್ನು ನೀವು ಸ್ವೀಕಾರ ಮಾಡಿ ಹೋಗ್ತಿರಬಹುದು ನಂಬುತ್ತೇವೆ. And what it's all about. ಹಾಗಾದ್ರೆ ಇದೆಲ್ಲವೂ ಕೂಡ ಹೇಗೆ? It's about Christ. ಎಲ್ಲವೂ ಕೂಡ ಕ್ರಿಸ್ತನ ವಿಷಯವಾಗಿಯೇ. His love for you and for me. ನಿನಗೂ ನನಗೂ ತೋರಿಸುವಂತಹ ಕ್ರಿಸ್ತನ ಪ್ರೀತಿ. He looks beyond our sin, our stain, and whoever we are, and he died for us. ನಮ್ಮ ಪಾಪ, ನಮ್ಮ ಕಳಂಕ, ಸುಕ್ಕು ಎಲ್ಲವೂ ಕೂಡ ದಾಟಿ ಆತ ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. Juliana and Daniel ಜೂಲಿಯಾನ ಮತ್ತು ಡ್ಯಾನಿಯಲ್ are delighted that all of you are here today. ಮತ್ತು ಇಲ್ಲಿ ಕೊಡುವಂತ ಎಲ್ಲಾ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, But I want to tell you something that would delight them even more. ಮತ್ತು ನಿಮಗೆ ಇನ್ನೂ ಆನಂದ ತರುವಂತಹ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. Something that would delight them far, far more, and that is to know that beyond all doubts, ಇನ್ನೂ ನಮಗೆ ಸಂತೋಷ ತರುವಂತಹ ಅನೇಕ ಸಂಗತಿಗಳು, ಅದು ಸಂದೇಹವನ್ನು ಕೂಡ ದಾಟಿ ನಿಲ್ಲುವಂತಹ ಸಂಗತಿಗಳು ಯಾವುದಂದರೆ, that every family, every friend, every person who has joined them today for their wedding service on their wedding day would be present on that greater day. ಪ್ರತಿಯೊಂದು ಕುಟುಂಬದವರು ದಾಂಪತ್ಯ ಜೀವಿತದಲ್ಲಿ ಸೇರಿದಂತ ಪ್ರತಿ ಒಬ್ಬರು ಕೂಡ ಆ ದಿನದಲ್ಲಿ ಕರ್ತನ ಮುಂದೆ ನಾವು ನಿಲ್ಲುವಂತವರಾಗಿದ್ದೇವೆ. On that greater day when Jesus Christ gathers up his people, ಆ ದಿನದಲ್ಲಿ ಕ್ರಿಸ್ತ ಯೇಸು ತನ್ನ ಮಕ್ಕಳನ್ನ ಕೂಡಿಕೊಳ್ಳುವಂತಹ ಸಮಯದಲ್ಲಿ at the great marriage supper of the Lamb, ಆ ಒಂದು ಕುರಿಮರಿಯ ಯಜ್ಞ ಮದುವೆಯಲ್ಲಿ ಸಂಭ್ರಮದಲ್ಲಿ, oh that you would know Christ today. ಆ ಸಮಯದಲ್ಲಿ ಕ್ರಿಸ್ತನ ಎಷ್ಟೊಂದು ಶ್ರೇಷ್ಠ ಎಂಬುದಾಗಿ ಕಂಡುಕೊಳ್ಳುತ್ತೀರಾ. Understand his love, ಆತನ ಪ್ರೀತಿಯನ್ನ ಗ್ರಹಿಸಿಕೊಳ್ಳಿರಿ, receive his grace, ಆತನ ಕೃಪೆಯನ್ನ ಸ್ವೀಕರಿಸಿರಿ, embrace him by faith. ಮತ್ತು ಆತನ ಕೃಪೆಯಿಂದ ಆತನ ಮೇಲೆ ನಂಬಿಕೆ ಇಡ್ರಿ. Revelation 19:7 says one day he will say, come, the marriage supper of the Lamb is ready. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ ಬರ್ತದೆ, ಒಂದು ದಿನ ಬರುವಂತದ್ದಾಗಿದೆ, ಆಗ ಆ ಕುರಿಮರಿಯ ಸಂಭ್ರಮ ಮದುವೆಗೆ ಆಹ್ವಾನಿಸಲ್ಪಡುವಂತದ್ದಾಗಿದೆ. And if you trust Christ, ನೀವು ಕ್ರಿಸ್ತನಲ್ಲಿ ಭರವಸೆಡುವುದಾದರೆ, then one day you will join them, ಮತ್ತೆ ಒಂದು ದಿನದಲ್ಲಿ ಅವರೆಲ್ಲರನ್ನು ಒಟ್ಟಾಗಿ ಕೂಡಿಕೊಳ್ಳುತ್ತೀರಾ. and you will realize that the God who saved
Daniel and Juliana can save you as well. ಆಗ ನಿಮ್ಗೆ ಗೊತ್ತಾಗ್ತದೆ ಯಾವ ದೇವರು ಡ್ಯಾನಿಯಲ್ ಮತ್ತು ಜೂಲಿಯನ್ನ ಆಕೆ ಪ್ರೀತಿ ಮಾಡಿದನು, ಅದೇ ದೇವರು ನಿಮ್ಮನ್ನು ಕೂಡ ಪ್ರೀತಿಸಿ ನಿಮ್ಮನ್ನು ಕೂಡ ಒಂದು ಮಾಡುವಂತನಾಗಿದ್ದಾನೆ. The God who brings them saved thus far will bring you, brings them to glory, will bring you to glory. ಯಾವ ದೇವರು ಅವರಿಬ್ಬರನ್ನು ಕೂಡ ಕೂಡಿಸಿ ರಕ್ಷಣೆಯನ್ನ ಕೊಟ್ಟು ಒಂದು ಮಾಡಿದನು, ಅದೇ ದೇವರು ನಿಮ್ಮನ್ನು ಕೂಡ ಕೂಡಿಸಿ ನಿಮಗೂ ಕೂಡ ಬೇಕಾದಂತ ರಕ್ಷಣೆಯನ್ನ ಕೊಡುವಂತವನಾಗಿದ್ದಾನೆ. So as I close, ಮುಕ್ತಾಯ ಮಾಡುವಂತ ಸಮಯದಲ್ಲಿ Juliana and Daniel, let me say this to you. ಜೂಲಿಯಾನ ಮತ್ತು ಡ್ಯಾನಿಯಲ್ ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. Marriage is a triangle. ಮದುವೆ ಅಂತಕ್ಕಂಥದ್ದು ಅದು ತ್ರಿಕೋಣವಾಗಿರುವಂತದ್ದಾಗಿದೆ. We will talk about God as the triune God. ನಿಮಗೆ ಗೊತ್ತಿದೆ ದೇವರು ಅಂತಕ್ಕಂಥದ್ದು ಅದು ತ್ರಯೈಕ ದೇವರು. So you, each of you are on each side. ನೀವಿಬ್ಬರು ಕೂಡ ಒಂದೊಂದು ಕಡೆ ಇರುವಂತರಾಗಿದ್ದೀರಾ. And the center of your lives are Jesus. ಮತ್ತು ನಿಮ್ಮ ಇಬ್ಬರ ಕೇಂದ್ರ ವ್ಯಕ್ತಿ ಕ್ರಿಸ್ತ ಯೇಸುವೇ ಆಗಿದ್ದಾನೆ. Remember this. ಇದನ್ನ ನೆನಪಿನಲ್ಲಿಟ್ಟುಕೊಳ್ಳಿ. The closer you draw to Christ, ನೀವು ಕ್ರಿಸ್ತನ ಸಮೀಪಕ್ಕೆ ಬರ್ತಾ ಬರ್ತಾ closer you draw to each other. ನೀವಿಬ್ರು ಕೂಡ ಹತ್ತಿರ ಬರುವಂತವರಾಗಿರುತ್ತೀರಾ. The further you go away from Jesus, ನೀವು ಕ್ರಿಸ್ತ ಯೇಸುವಿನ ದೂರ ಹೋದಷ್ಟು ಕೂಡ the further you go away from each other. ನೀವು ಒಬ್ಬರಿಂದ ಒಬ್ಬರು ದೂರ ಹೋಗುವಂತವರಾಗಿರುತ್ತೀರಾ. Keep Christ at the center, Krista the heart of your marriage. ಕ್ರಿಸ್ತನನ್ನ ಕೇಂದ್ರ ವ್ಯಕ್ತಿಯಾಗಿ, ನಿಮ್ಮ ಹೃದಯದ ಕೇಂದ್ರ ವ್ಯಕ್ತಿಯಾಗಿ. How do you do that? How do you do that? ಇದನ್ನ ಹೇಗೆ ನೀವು ಮಾಡುತ್ತೀರಾ? Set up the family altar. ಕುಟುಂಬದ ಯಜ್ಞ ವೇದಿಯನ್ನ ಸ್ಥಾಪಿಸಿರಿ. It's the first thing you need to do. ನೀವು ಜೀವಿತದಲ್ಲಿ ಮಾಡಬೇಕಂತ ಮೊದಲ ಕಾರ್ಯ ಅದು. Pray together and then pray for each other. ಜೊತೆಯಾಗಿ ಪ್ರಾರ್ಥನೆ ಮಾಡ್ರಿ ಮತ್ತು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ. And so to both of you, ನಿಮ್ಮಿಬ್ಬರಿಗೋಸ್ಕರವಾಗಿ, Daniel and Juliana, may the Lord richly bless you. ಡ್ಯಾನಿಯಲ್ ಮತ್ತು ಜೂಲಿಯಾನ, ನೀವಿಬ್ಬರು ಕೂಡ ದೇವರು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. Go forth in the confidence ದೃಢವಾದ ನಂಬಿಕೆಯಲ್ಲಿ ಮುಂದಕ್ಕೆ ಹೋಗ್ರಿ. and that you are known of Christ. ನೀವು ಕ್ರಿಸ್ತನಿಂದ ಆಸೆಪಟ್ಟ ತಿಳುವಳಿಕೆಯಿಂದ ಮುಂದಕ್ಕೆ ಹೋಗ್ರಿ. And he said, I am with you always and I will never leave you and I will never forsake you. ಆತನು ಹೇಳಿದಂತ ಮಾತು, ನಾನು ನಿನ್ನನ್ನು ತೊರೆಯುವುದೂ ಇಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದು ಇಲ್ಲ. In blessing, I will bless you. ನಿನ್ನ ಆಶೀರ್ವದಿಸಲು ನಾನು ಆಶೀರ್ವದಿಸ್ತೇನೆ. What a confidence. Go forth with that. ಎಂಥ ದೃಢವಾದ ನಿಶ್ಚಯದಲ್ಲಿ ಮುಂದಕ್ಕೆ ಹೋಗ್ರಿ. And if you don't have that sitting here today, ಇಲ್ಲಿ ಕೂಡಿ ಬಂದಂತೆ ನಿಮ್ಮಲ್ಲಿ ಇಂಥ ಒಂದು ದೃಢವಾದ ನಿಶ್ಚಯ ಇಲ್ಲದೆ ಹೋದರೆ, let me just say, ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. confess that you are a sinner before God. ಕ್ರಿಸ್ತ ಯೇಸುವಿನ ಮುಂದೆ ನೀವು ಪಾಪಿಗಳೆಂದು ಒಪ್ಪಿಕೊಳ್ಳಿರಿ. Say, Lord Jesus, I'm a sinner. ಯೇಸುವೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. Come into my heart. ನನ್ನ ಹೃದಯದ ಒಳಗೆ ಬಾ. Accept me as your child. I accept you as my Savior. ನಿನ್ನ ಮಗನಾಗಿ ಸ್ವೀಕರಿಸು. ನಾನು ನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇನೆ. I accept you as my Savior. ನಿನ್ನ ರಕ್ಷಕನಾಗಿ ನನ್ನ ಪಾಪ ಒಪ್ಪಿಕೊಂಡು ನನ್ನ ಸ್ವೀಕಾರ ಮಾಡಿದ್ದೇನೆ. Christ will save you. ಕ್ರಿಸ್ತನು ನಿಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ. You can have the same confidence and joy that these two young people. ಆಗ ಇದೇ ರೀತಿಯಂತ ಒಂದು ನಿಶ್ಚಯತ್ವ ಮತ್ತೆ ಇದೇ ರೀತಿಯಂತ ಆನಂದ ನಿಮ್ಮಲ್ಲಿ ಕೂಡ ಇರುವಂತದ್ದಾಗಿದೆ. That these two young people enjoy. ಈ ಮಕ್ಕಳು ಇಬ್ಬರು ಒಂದಾಗುವಂತ ಸಮಯದಲ್ಲಿ May God bless you. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್. ಕರ್ತನಲ್ಲಿ ದೇವಜನರೇ, ದೇವರ ಮಹಾಕೃಪೆಯಿಂದ ಪವಿತ್ರಾತ್ಮನ ಸಹಾಯದಿಂದ ಜೀವನ ಸಂದೇಶ ನಮ್ಮ ಡ್ಯಾನಿಯಲ್ ಮತ್ತು ಜೂಲಿಯನ್ ಪ್ರಿಯರಿಗೆ ಮತ್ತು ನಮ್ಮೆಲ್ಲರಿಗೂ ಕುಟುಂಬದಲ್ಲಿ ಕ್ರಿಸ್ತನ ಪ್ರಸನ್ನತೆಯಲ್ಲಿ ಕುಟುಂಬ ನಡೆಸುವಾಗ ಇರಬೇಕಾದಂಥ ಅವಶ್ಯಕತೆಯ ಮುಖ್ಯ ಕಾರ್ಯಗಳನ್ನು ದೇವರು ತಿಳಿಸಿದ್ದಾನೆ. ಆದ್ದರಿಂದ ದೇವರಾತ್ಮನ ಸಹಾಯದಿಂದ ನಾವು ಅದನ್ನು ಪಡೆದುಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ನಮ್ಮ ಮಧ್ಯೆ ಇರುವಂಥ ಬೆರ್ಷೆಬಾ ಸಭೆಯ ಸಭಾ ಹಿರಿಯರಾದಂಥ ಕೃಷ್ಣಸ್ವಾಮಿಯವರು ಮುಂದೆ ಬಂದು ಈ ವಾಕ್ಯದ ಫಲಕ್ಕಾಗಿ